ನೋಡೋ ಶಿಶು, ಇವನನ್ನು ಹೀಗೆ ಬಿಟ್ರೆ ನಮ್ಮ ಮನೆಯಲ್ಲೇ ನಾವು ಯಾರು ಅನ್ನೋ ಹಾಗೆ ಮಾಡ್ಬಿಡ್ತಾನೆ. ಮೊದಲು ಯಾರು ಅಂತ ತಿಳ್ಕೋಬೇಕು, ಆಮೇಲೆ ಒದ್ದು ಹೊರಗಡೆ ಹಾಕ್ಬೇಕು. ಅಲ್ಲಿ ತನಕ ನಮ್ಗೆ ಉಳ್ಕಾಲ ಇಲ್ಲ. ನಾನೀಗ ಅದನ್ನೇ ಮಾಡಕ್ಕೆ ಹೋಗ್ತಾ ಇರೋದು ಅತ್ತೆ. ಅವ್ನು ಕೊಟ್ಟಿರೋ ಡಾಕ್ಯುಮೆಂಟ್ಸ್ ಪ್ರಕಾರ ಅವ್ನು ಯಾವುದೋ ಕ್ರಿಶ್ಚಿಯನ್ ಸ್ಕೂಲಲ್ಲಿ ಓದಿರೋದು. ಅದೆಲ್ಲಿ ಏನು ಅಂತ ಡೀಟೇಲ್ಸ್ನ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ಅಲ್ಲಿ ಹೋಗಿ ವಿಚಾರಿಸಿದ್ರೆ ಸತ್ಯ ಏನು ಅಂತ ಗೊತ್ತಾಗತ್ತೆ. ಮೊದಲ ಕೆಲಸ ಮಾಡು. ನೋಡು, ಈ ವಿಷಯ ನಮ್ಮಿಬ್ಬರು ಮಾತ್ರ ಗೊತ್ತಾಗಬೇಕು, ಬೇರೆ ಯಾರಿಗೂ ಗೊತ್ತಾಗಬಾರ್ದು. ಅವ್ರಿಗೇನಾದರೂ ಗೊತ್ತಾದರೆ ಅಷ್ಟೇ, ಇನ್ಯಾವುದಾದ್ರೂ ಕಾದ್ರೆ ಮರಿ ಸಾಲ ಶುರು ಮಾಡ್ಬಿಡ್ತಾನೆ. ನೀವು ಹುಷಾರಾಗಿ ಮಾತಾಡಬೇಕಾಗಿರೋದು. ಅವನ ನಮ್ಮ ಬಗ್ಗೆ ಎಲ್ಲ ತಿಳ್ಕೊಂಡೇ ಇಲ್ಲಿಗೆ ಬಂದಿದ್ದಾನೆ ಅಂತ ನನಗೆ ಅನ್ನಿಸ್ತಾ ಇದೆ. ಈಗ ಹೋಗಿ ವಿಚಾರಿಸಿದ್ರೆ ಎಲ್ಲ ಸತ್ಯನೂ ಗೊತ್ತಾಗತ್ತೆ. ಹುಷಾರು ಕಣೋ, ಹುಷಾರು. ಕರೆಕ್ಟ್ ಅಂಕಲ್. ಆಂಟಿ ಹೇಳಿದಾಗೆ ಟ್ರಾಫಿಕ್ ತುಂಬ ಜಾಸ್ತಿ ಇದೆ, ಹುಷಾರಾಗಿ ಹೋಗಬೇಕು ಅಂಕಲ್. ಯಾವ ಕಡೆ ಹೊರಟಿದ್ದೀರಾ ಅಂಕಲ್? ಜಯನಗರ ಅಲ್ಲ, JP ನಗರ. ಹೌದಾ, ನಾನು ಆ ಕಡೆನೇ ಹೊರಟಿದ್ದೀನಿ. ಬನ್ನಿ, ಡ್ರಾಪ್ ಮಾಡ್ತೀನಿ. ಬೇಡ, ನೀನು ಇವಾಗ ನಾನು ಡ್ರಾಪ್ ಮಾಡಿದ್ರೆ ವಾಪಸ್ ಬರೋವಾಗ ನನಗೆ ತೊಂದರೆ ಆಗತ್ತೆ. ನಿನ್ನ ಪಾಡಿಗೆ ನೀನು ಹೋಗು, ನನ್ನ ಪಾಡಿಗೆ ನಾನು ಹೋಗ್ತೀನಿ. ಅಯ್ಯೋ, ಅದಕ್ಕೆ ಯಾಕೆ ಅಂಕಲ್ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ನಿಮ್ಮ ಕೆಲಸ ಮುಗಿಯೋವರೆಗೂ ನಾನೇ ವೆಯ್ಟ್ ಮಾಡ್ತಾ ಇದ್ದು ನಿಮ್ಮನ್ನು ಮನೆಗೆ ಡ್ರಾಪ್ ಮಾಡಿ ಆಮೇಲೆ ನನ್ನ ಕೆಲಸದ ಮೇಲೆ ಹೋಗ್ತೀನಿ. ಏನೂ ತೊಂದರೆ ಇಲ್ಲ. ಸುಮ್ಮನೆ ತೊಂದರೆ ತಗೋಬೇಡ, ನಾನು ಹೋಗ್ತೀನಿ. ಏನು ಅಂಕಲ್ ಇಷ್ಟೊಂದು ಸಂಕೋಚ ಪಡ್ತಾ ಇದ್ದೀರಾ? ನೀವು ನನ್ನ ನಿಮ್ಮ ಕಂಪ್ನಿಗೆ ಬೋರ್ಡ್ ಆಫ್ ಡೈರೆಕ್ಟರ್ ಮಾಡ್ತಿದ್ದೀರಾ. ಅಂಥದ್ರಲ್ಲಿ ನಿಮಗೆ ಅಂತ ಇಷ್ಟು ಸಣ್ಣ ಹೆಲ್ಪ್ ಮಾಡಬಾರ್ದ ನಾನು? ಅವನು ಒಬ್ಬನೇ ಹೋಗ್ಬೇಕು ಅಂತಿದ್ದೇನಲ್ಲಪ್ಪ, ಮತ್ತೆ ಯಾಕೆ ಅವನ್ನ ಬಲವಂತ ಮಾಡ್ತೀಯಾ? ಅಲ್ಲ ಆಂಟಿ, ಅವರು ಚಕ್ರಿ, ಅವನು ಯಾವುದೋ ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೋಗ್ತಿದ್ದಾನೆ. ದಯವಿಟ್ಟು ಅಡ್ಡ ಬರ್ತೇನೆ, ಅವ್ನು ಹೋಗೋದಕ್ಕೆ ಬಿಡು. ಓಕೆ, ನಿಮ್ಮಿಷ್ಟ. ಶಶು, ನೀನು ಹೋಗ್ಬಿಟ್ಟು ಬರ. ರಹಸ್ಯ ಭೇದಿಸಲು ಹೊರಟ ಮಾವನಿಗೆ ಅಳಿಯ ಅಡ್ಡಗಾಲು ಹಾಕಿ ನಿಲ್ಲುವನು. ಆದರೂ ಹಾಗೂ ಹೀಗೂ ಅವನಿಂದ ತಪ್ಪಿಸಿಕೊಂಡು ಹೊರಟ ಮಾವನಿಗೆ ಅಲ್ಲಿ ಸಿಗುವ ಮಾಹಿತಿಗೂ ಅಳಿಯ ಕೊಟ್ಟ ಮಾಹಿತಿಗೂ ಯಾವುದೇ ವ್ಯತ್ಯಾಸ ಕಾಣದೆ ಸಪ್ಪೆ ಮೋರೆ ಹಾಕಿಕೊಂಡು ಹಿಂದಿರುಗುವನು. ಈಗಲೂ ಗೆಲುವು ನನ್ನದೇ, ಸೋಲುವ ಅವಕಾಶ ಮತ್ತೆ ನಿಮ್ಮದೇ.